ಹಾಯ್ ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫಸ್ಟ್ ಆಫ್ ಆಲ್ ಸಾರಿ, ಎಸ್ಟರ್ಡೇ ಮೀನ್ಸ್ ಶನಿವಾರ ಅವತ್ತಿನ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಶನಿವಾರ ನೈಟು ನನ್ನ ಫ್ರೆಂಡ್ದು ಸೆಂಡ್ ಆಫ್ ಡಿನ್ನರ್ ಪಾರ್ಟಿ ಇತ್ತು. ಸೊ ಅದು ಮುಗಿಸ್ಕೊಂಡು ಮನೆಗೆ ಬರೋದೇ ಲೇಟ್ ಆಗಿಬಿಡ್ತು. ಫ್ರೆಂಡ್ಸ್, ಇವತ್ತಿಗೆ 7 ದಿನ ಕಂಪ್ಲೀಟ್ ಆಗಿದೆ. ಬೆಳಿಗ್ಗೆ ಎದ್ದೇಳೋದು ಸ್ವಲ್ಪ ಕಷ್ಟನೇ, ಅದು ಈ ಚಳಿಲಿ ವೆದರಲ್ಲಿ ಎದ್ದು ಸೂರ್ಯನ ಕಿರಣ ನೋಡಿ ದಿನ ಸ್ಟಾರ್ಟ್ ಮಾಡೋಕ್ಕೆ ಹೊರಡ್ತಾಯಿದ್ದೀನಿ. ದಿನನಿತ್ಯ ಕಾರ್ಯ ಮುಗಿಸಿ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿ ಟಿಫನ್ ಮಾಡೋಕೆ ಬಂದಿದ್ದೀನಿ. ಆಗಲೇ ವೈಟ್ ರೈಸ್ ಇಟ್ಟಿದ್ದೆ. ಸೊ ಈಗ ಕರ್ಡ್ ತಂದು ಸ್ವಲ್ಪ ಲೈಟಾಗಿ ಒಗ್ಗರಣೆ ಹಾಕಿ ಕರ್ಡ್ ರೈಸ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಬ್ಯಾಚುಲರ್ ಲೈಫಲ್ಲಿ ನಾನು 3 ಇಯರ್ಸ್ ಬ್ಯಾಕು ಸಪ್ರೇಟ್ ರೂಮ್ ಮಾಡ್ಕೊಂಡಿದ್ದೆ. ಆಗ ಏನು ಕಲ್ತೋಗ್ಬಿಟ್ನೋ, ನನಗೇನು ಬೇಕು ಅದನ್ನು ನಾನು ಮಾಡ್ಕೊಂಡು ತಿನ್ನೋ ಅಷ್ಟು ನನಗೆ ಅಡುಗೆ ಬರುತ್ತೆ. ಹಾಯ್ ಫ್ರೆಂಡ್ಸ್, ಈಗ ತಾನೇ ಆಫೀಸಿಗೆ ಬಂದಿದ್ದೀನಿ. ಫ್ರೆಂಡ್ಸ್, ಇವತ್ತು ಕೂಡ ನನ್ನ ಕಲೀಗ್ ಇಬ್ರದ್ದು ಲಾಸ್ಟ್ ವರ್ಕಿಂಗ್ ಡೇ ಇದೆ. ನಿಂಗೆ ಶಾಲೆ ಕೋಪ ಕಣೋ, ಒಂದು ಕೈ ಪ್ರೀತಿ ಜಾಸ್ತಿ ಕಣೋ. ಕುಚಿಕು ಕುಚಿಕು ಕುಚಿಕು, ಓ ಕುಚಿಕು ಕುಚಿಕು ಕುಚಿಕು, ನೀನು ಚಡ್ಡಿ ದೋಸ್ತಿ ಕಣೋ ಕುಚಿಕು, ಜೀವಕ್ಕಿನ್ನ ಜಾಸ್ತಿ ಕಣೋ ಕುಚಿಕು. ಓ ಗೆಳೆಯ, ಜೀವದ ಗೆಳೆಯ, ನಿಂಗೆ ಶಾಲೆ ಪಾಪ ಕಣೋ, ಪಾಪಕ್ಕೂ ಒಂದು ಕೈ ಪ್ರೀತಿ ಜಾಸ್ತಿ ಕಣೋ. ನೆನಪೈತ ನಿಂಗೆ ಮರಕೋತಿ ಆಟ, ಮರೆತೋಯ್ತ ನಿಂಗೆ ಬೆಳದಿಂಗಳೂಟ, ನೆನೆಸ್ಕೊಂಡ್ರು ಈಗ ಬಾಯಿ ತುಂಬ ಜೊಲ್ಲು ಕುಚಿಕು ಕುಚಿಕು ಕುಚಿಕು. ಆ ಕಾಲ ಬರ್ತೈತ ಕುಚಿಕು, ಈಜು ಬರ್ದೆ ಆರಿ ಬಾವಿಗೆ ಬಿದ್ದೆ ನೀರು ಕುಡ್ದು ಹೆಂಗೋ ಮ್ಯಾಲಕ್ಕೆ ಎದ್ದೆ, ನೆನೆಸ್ಕೊಂಡ್ರೆ ಈಗ ಎದೆ ತುಂಬ ಕುಚಿಕು ಕುಚಿಕು ಕುಚಿಕು. ಬರವೈತ ಇದಕ್ಕೆ ಕುಚಿಕು, ಅಮ್ಮನೇ ಇಲ್ಲದ ಕೊರಗನೇ ಮೆರೆಸಿದೆ, ತುಟ್ಟುಳ್ಳೋ ಕೈಯಾದನಿ, ಎತ್ತ ತಾಯಿಗೂ ಮಿಗಿಲಾದನಿ, ಕಣ್ಣಿನ ರೆಪ್ಪೆಯ ಸೋಲಿಸೋ ಹಾಗೆಯೇ ನನ್ನ ನೀ ಕಾಯುವೆ, ನನ್ನ ಸೇವಲೇ ನೀ ಸವೆಯುವೆ. ಕುಚಿಕು 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 ಕುಚಿಕು, ನೀನು ಚಡ್ಡಿ ದೋಸ್ತಿ ಕಣ ಕುಚಿಕು, ಜೀವಕ್ಕಿನ್ನ ಜಾಸ್ತಿ ಕಣ ಕುಚಿಕು. ನಿನ್ನೆ ಕೂಡ ಒಬ್ರದ್ದು ಸೆಂಡ್ ಆಫ್ ಇತ್ತು, ಇವತ್ತು ಕೂಡ ಇನ್ನಿಬ್ಬರು ಇದ್ದಿದೆ. ಸೊ ಇಬ್ಬರು ಒಟ್ಟಿಗೆನೆ ನಮ್ಮ ಆಫೀಸ್ ಆಪೋಸಿಟಲ್ಲಿರೋ ಅನುಸ್ ವೈನ್ ಆ್ಯಂಡ್ ಡೈನಲ್ಲಿ 2 ಟೀಮ್ಗೂ ಕೂಡ ಒಟ್ಟಿಗೆ ಡಿನ್ನರ್ ಅರೇಂಜ್ ಮಾಡಿದ್ದಾರೆ. ಫ್ರೆಂಡ್ಸ್, ನೈಟ್ ಡಿನ್ನರ್ ಮುಗಿಸಿ ಮನೆಗೆ ಬರೋ ಅಷ್ಟೊಳಗೆ 11:30 ಆಗಿತ್ತು. ಸೊ ಬಂದು ಮಲಗಿ ಬೆಳಗ್ಗೆ ಆ್ಯಕ್ಚುಲಾಗಿ ಸಂಡೇ ಸ್ವಲ್ಪ ಲೇಟಾಗಿ ಎದ್ದು ದಿನನಿತ್ಯ ಕಾರ್ಯ ಮುಗಿಸ್ಕೊಂಡು ಟಿಫನ್ ಮಾಡೋಕ್ಕೆ ಅಂತ ಬಂದೆ. ನೈಟ್ ಫುಡ್ಡು ಹೆವಿ ಆಗಿತ್ತು ಪಾರ್ಟಿಲಿ. ಸೊ ಅದಕ್ಕೆ ಈಗ ಲೈಟ್ ಆಗಿರಲಿ ಅಂತ ಜಸ್ಟ್ ಫ್ರೂಟ್ಸ್ ತಿಂತಾಯಿದ್ದೀನಿ. ಫ್ರೆಂಡ್ಸ್, ನಾನಾಗೆ ಯಾವತ್ತೂ ಫ್ರೂಟ್ಸ್ ತಿಂದವನಲ್ಲ. ಮನೆಯಲ್ಲಿ ಯಾರಾದರೂ ಕಟ್ ಮಾಡಿ ಕೊಟ್ಟರೆ ಮಾತ್ರ ತಿಂದ ಅಭ್ಯಾಸ. ಬಟ್ ಈಗ ನಾನಾಗೆ ತಿಂತಾಯಿದ್ದೀನಿ ಅಂದರೆ ಅದಕ್ಕೊಂದು ಮೇನ್ ರೀಸನ್ ಇದೆ. ನೆಕ್ಸ್ಟ್ ಇಯರ್ ಏಪ್ರಿಲ್ಗೆ ನನ್ನ ಮದುವೆ ಇದೆ. ಸೊ ಅದಕ್ಕೋಸ್ಕರ ಫ್ರೂಟ್ಸ್ ತಿನ್ನು ಅಂತ ಮನೆಯಲ್ಲೆಲ್ಲ ಹೇಳ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ತಿಂತಾಯಿದ್ದೀನಿ. ಫ್ರೆಂಡ್ಸ್, ಸಂಡೇ ಫುಲ್ಲು ಬೋರಿಂಗ್ ಇರುತ್ತೆ ಒಂದೊಂದು ಟೈಮು. ಸೊ ಇವತ್ತು ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ದಾಗ ಸಡನ್ಲಿ ನನ್ನ ಫ್ರೆಂಡ್ ಒಂದು ಮೂವಿ ರೆಫರ್ ಮಾಡಿದ್ದ. ಮೂವಿ ನೋಡು ಚೆನ್ನಾಗಿದೆ ಅಂತ ಹೇಳಿದ್ದ. ಮೂವಿನ ಥಿಯೇಟ್ರಲ್ಲೇ ನೋಡಬೇಕಾಗಿತ್ತು ಈ ಮೂವಿನ, ಬಟ್ ಮಿಸ್ ಮಾಡಿಕೊಂಡು. ಸೊ ಈಗ OTTಲಿ ಬಿಟ್ಟಿದ್ದಾರೆ. ಸೊ ಅದನ್ನು ನೋಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಆ ಮೂವಿ ಯಾವುದು ಅಂದರೆ ದ ಗರ್ಲ್ ಫ್ರೆಂಡ್, ತೆಲುಗು ಮೂವಿ. ಈ ಮೂವಿಯ ಒನ್ ಲೈನ್ ಸ್ಟೋರಿ ಹೇಳೋದಾದರೆ, ಒಬ್ಬ ಮುಗ್ಧ ಹುಡುಗಿ ಪ್ರೀತಿಯ ಬಲೆಯಲ್ಲಿ ಸಿಲುಕಿ ಆ ಸಂಬಂಧ ವಿಷಕಾರಿಯಾಗಿ ಬದಲಾದಾಗ ಅದರಿಂದ ಹೇಗೆ ಹೊರಬಂದು ತನ್ನ ಸ್ವಂತ ಜೀವನವನ್ನು ರೂಪಿಸಿಕೊಳ್ತಾಳೆ ಅನ್ನೋದೇ ಈ ಕಥೆಯ ಸಾರಾಂಶ. ಫ್ರೆಂಡ್ಸ್, ನಾನು ಯಾವುದೇ ಮೂವಿ ನೋಡಬೇಕಾದ್ರೆ ಹೀರೋ ಆಗಲಿ, ಹೀರೋಯಿನ್ ಆಗಲಿ, ವಿಲನ್ ಆಗಲಿ ಅಥವಾ ಯಾವುದೇ ಕ್ಯಾರೆಕ್ಟರ್ ಆಗಲಿ, ನನಗೆ ಇಷ್ಟ ಆಗೋದು ಯಾವ ಥರ ಅಂದರೆ, ಒಂದು ನೆಗೆಟಿವ್ ರೋಲ್ನೇ ತಗೊಳ್ಳೋಣ. ಆ ಪರ್ಟಿಕ್ಯುಲರ್ ಆ್ಯಕ್ಟರ್ ಮಾಡೋ ಆ್ಯಕ್ಟಿಂಗಿಂದ ನಾವೇ ರಿಯಾಕ್ಟ್ ಮಾಡ್ತಾ ಇದ್ರೆ ಅವನು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾನೆ, ಅವ್ನ ರೋಲ್ನ ಕರೆಕ್ಟಾಗಿ ಜಸ್ಟಿಫೈ ಮಾಡಿದ್ದಾನೆ ಅಂತ ಅರ್ಥ ಆಗುತ್ತೆ. ಅದೇ ರೀತಿ ಈ ಸಿನಿಮಾದಲ್ಲಿ ದೀಕ್ಷಿತ್ ಶೆಟ್ಟಿ ಹೀರೋ ಆಗಿ ಅಭಿನಯಿಸಿರುವ ದೀಕ್ಷಿತ್ ಶೆಟ್ಟಿ ಅವರು ಸೂಪರಾಗಿ ಆ್ಯಕ್ಟ್ ಮಾಡಿದ್ದಾರೆ. ಫ್ರೆಂಡ್ಸ್, ನೀವು ಯಾರಾದರೂ ಈ ಮೂವಿ ನೋಡಿದರೆ ನಿಮಗೂ ಇದೇ ಥರ ಅನಿಸಿದರೆ ಕಮೆಂಟಲ್ಲಿ ತಿಳಿಸಿ. ಈ ಮೂವಿನ ಬರೆದು ಡೈರೆಕ್ಟ್ ಮಾಡಿರೋದು ರಾಹುಲ್ ರವೀಂದ್ರನ್,
ಮೂವಿ ತೆಲುಗಲ್ಲಿ ಮಾತ್ರ ಇದೆ. ಈ ಮೂವಿಯ ಡ್ಯೂರೇಷನ್ ಬಂದು 138 ಮಿನಿಟ್ಸ್ ಏನೋ ಇದೆ. ಫೀಲ್ ಗುಡ್ ಮೂವಿನೇ, ಮಸ್ಟ್ ವಾಚ್ ಮೂವಿ ನಾನು ಕೇಳೋದಾದರೆ. ಯಾರ್ಯಾರು ಥಿಯೇಟ್ರಲ್ಲಿ ಮಿಸ್ ಮಾಡಿದ್ರಿ, ಈಗ OTTಲೇ ಬಿಟ್ಟಿದ್ದಾರೆ, ಮಿಸ್ ಮಾಡದೆ ನೋಡಿ. ಫ್ರೆಂಡ್ಸ್, ಇದೇ ದೀಕ್ಷಿತ್ ಶೆಟ್ಟಿ ಅವ್ರದ್ದು ಪ್ರೀವಿಯಸ್ ಒಂದು ಕನ್ನಡ ಮೂವಿ ನೋಡಿದ್ದೆ, ಬ್ಲಿಂಕ್ ಅಂತ. ಅದು ಕನ್ನಡದಲ್ಲೇ ಫಸ್ಟ್ ಟೈಮ್ ಅನಿಸುತ್ತೆ. ಟೈಮ್ ಟ್ರಾವೆಲರ್ ಮೂವಿ ಥರ ಇದೆ ಕಾನ್ಸೆಪ್ಟಲ್ಲಿ. ಅದು ಮೂವಿನೂ ಚೆನ್ನಾಗಿದೆ, ಅದರಲ್ಲೂ ಕೂಡ ಆ್ಯಕ್ಟಿಂಗ್ ಸಖತ್ತಾಗಿ ಮಾಡಿದ್ದಾರೆ. ನೀವು ಯಾರಾದರೂ ಆ ಮೂವಿ ನೋಡಿದರೆ ಕಮೆಂಟಲ್ಲಿ ಎಸ್ ಅಂತ ಟೈಪ್ ಮಾಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮರಿದೇ ಕೆಳಗಡೆ ಕಾಣ್ತಾ ಇರೋ ಗಂಟೆ ನೋಡಿರಿ. ಉಳಿಸಿ ಬೆಳೆಸಿ.